ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎದೆ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವ ಆಹಾರಗಳು. ಪ್ರತಿ ಶಿಶುವಿನ ಮೊದಲ ಆಹಾರ ತಾಯಿಯ ಹಾಲು. ಅದು ಅಮೃತಕ್ಕೆ ಸಮಾನ. ನವಜಾತ ಶಿಶುವಿಗೆ ಎದೆ ಹಾಲು ಪೌಷ್ಟಿಕಾಂಶದ ಆರೋಗ್ಯಕರ ಆಯ್ಕೆಯಾಗಿದೆ. ಮಗುವಿನ ದೇಹ ಸದೃಢವಾಗಲು, ಮಗುವಿನ ಉತ್ತಮ ಬೆಳವಣಿಗೆಗೆ ತಾಯಿಯ ಎದೆ ಹಾಲು ಹೆಚ್ಚು ಅಗತ್ಯವಾಗಿರುತ್ತದೆ. ಮಗುವಿನ ಪಾಲಿಗೆ ಶಕ್ತಿಯುತ ಆಹಾರ ಎಂದರೆ ಅದು ತಾಯಿಯ ಹಾಲು. ಮಗು ಹುಟ್ಟಿದ ದಿನದಿಂದ 6 ತಿಂಗಳವರೆಗೆ ತಾಯಿಯ ಹಾಲು ಮಾತ್ರ ಪ್ರೋಟೀನ್ಗಳು ಎದೆ ಹಾಲಿನ ಉತ್ಪಾದನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಹಸಿರು ತರಕಾರಿಗಳು. ವಿವಿಧ ಹಸಿರು ತರಕಾರಿಗಳನ್ನು ಸೇವಿಸುವುದರಿಂದ ಜೀವಸತ್ವಗಳು, ಖನಿಜಗಳು ಸಿಗುತ್ತವೆ. ಇದು ಹಾಲು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅದರಲ್ಲೂ ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣ ಅಂಶ ಸಮೃದ್ಧವಾಗಿದೆ. ದೇಹದಲ್ಲಿನ ಕಬ್ಬಿಣದ ಮಟ್ಟವು ಸರಿಯಾದ ಎದೆ ಹಾಲು ಪೂರೈಕೆಗೆ ಸಾಕಷ್ಟು ಇರಬೇಕು. ಇದು ಸಾಮಾನ್ಯವಾಗಿ ಹೆರಿಗೆಯ ನಂತರ ಕಡಿಮೆಯಾಗುತ್ತದೆ ಮತ್ತು ಅದನ್ನು ಸಮತೋಲನಗೊಳಿಸಲು ಭರಿತ ಆಹಾರವಾಗಿರುವ ಪಾಲಕ್ ಉತ್ತಮ ಆಯ್ಕೆಯಾಗಿದೆ. 6. ಬೆಳ್ಳುಳ್ಳಿ. ಹಾಲುಣಿಸುವ ತಾಯಂದಿರಿಗೆ ಈ ಮ್ಯಾಜಿಕ್ ಮಸಾಲೆ ಅತ್ಯಗತ್ಯ. ಇದು ಭಾರತೀಯ ಪಾಕ ಪದ್ಧತಿಯಲ್ಲಿ ಪ್ರಧಾನವಾಗಿದೆ. ನಿಮ್ಮ ಊಟದಲ್ಲಿ ಬೆಳ್ಳುಳ್ಳಿಯ ಪ್ರಮಾಣವನ್ನು ಹೆಚ್ಚಿಸಿ. ಇದು ನಿಜವಾಗಿಯೂ ಉತ್ತಮ ಹಾಲು ಪೂರೈಕೆಗೆ ಸಹಾಯ ಮಾಡುತ್ತದೆ. 7. ಬಾಟಲ್ ಸೋರೆಕಾಯಿ. ಎಲ್ಲ ಸೋರೆಕಾಯಿ ತಳಿಗಳು ಎದೆ ಹಾಲು ಉತ್ಪಾದನೆಗೆ ಒಳ್ಳೆಯದು, ಆದರೆ ನಿರ್ದಿಷ್ಟವಾಗಿ ಬಾಟಲ್ ಸೋರೆಕಾಯಿ, ಏಕೆಂದರೆ ಈ ತರಕಾರಿಯು 96% ನೀರನ್ನು ಹೊಂದಿರುತ್ತದೆ ಮತ್ತು ಹಾಲುಣಿಸುವಿಕೆಯಲ್ಲಿ ನೀರು ಪ್ರಧಾನವಾಗಿದೆ. ಬಾಟಲ್ ಸೋರೆಕಾಯಿ ಹಾಲುಣಿಸುವಿಕೆಯನ್ನು ಪ್ರೇರೇಪಿಸುತ್ತದೆ. ಇದನ್ನು ಜ್ಯೂಸ್, ಕರಿ ಅಥವಾ ಸಿಹಿ ರೂಪದಲ್ಲಿ ಸೇವಿಸಬಹುದು. 8. ಹಣ್ಣಿನ ರಸಗಳು. ನೀರನ್ನು ಹೊರತುಪಡಿಸಿ ಇನ್ನೊಂದು ಗುಂಪಿನ ದ್ರವಗಳು ನಿಸ್ಸಂದೇಹವಾಗಿ ಹಣ್ಣಿನ ರಸ ಆಗಿರುತ್ತದೆ. ಹಣ್ಣುಗಳ ಲಭ್ಯತೆಯನ್ನು ಪರಿಗಣಿಸಿ ಋತುಮಾನದ ರಸವನ್ನು ಸೇವಿಸಬಹುದು. 9. ಬಾರ್ಲಿ. ಬಾರ್ಲಿಯು ಬೀಟಾ ಗ್ಲುಕೋನ್ನ ಶ್ರೀಮಂತ ಮೂಲವಾಗಿದೆ. ಇದು ಪ್ರೊಲ್ಯಾಕ್ಟಿನ್ ಅನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಬಾರ್ಲಿಯಲ್ಲಿ ನಾರಿನಾಂಶವು ಅಧಿಕವಾಗಿದೆ ಮತ್ತು ಜಲಸಂಚಯನಕ್ಕೆ ಸಹಾಯ ಮಾಡುತ್ತದೆ. ಬಾರ್ಲಿಯನ್ನು ಸೂಪ್ ರೂಪದಲ್ಲಿ ಅಥವಾ ಬಾರ್ಲಿ ನೀರಿನಂತೆ ಸೇವಿಸಬಹುದು.
10. ಹಸುವಿನ ಹಾಲು. ಹಾಲು ಕ್ಯಾಲ್ಸಿಯಂನ ಶಕ್ತಿ ಕೇಂದ್ರವಾಗಿದೆ. ಹಾಲುಣಿಸುವ ತಾಯಂದಿರು ದಿನಕ್ಕೆ ಕನಿಷ್ಠ 2 ಲೋಟ ಹಾಲನ್ನು ಸೇವಿಸಬೇಕು. ಹಸುವಿನ ಹಾಲಿನ ಸೇವನೆಯು ಎದೆ ಹಾಲಿನ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.